ಪ್ರಾಸ್ತಾವಿಕ ಮಾತುಗಳಿನೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ಅಜಿತ್ ಶೆಟ್ಟರಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಶ್ರೀ ವಿಘ್ನ ವಿನಾಶಕನಾದಂಥ ಮಹಾಗಣಪತಿಯನ್ನ ಮಾತೆ ಸರಸ್ವತಿಯನ್ನ ನೆನೆಯುತ್ತಾ ನಮ್ಮ ಸನಾತನ ಧರ್ಮ ಸೇವಾ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿರುವಂಥ ಇಂದಿನ ಈ ಸನಾತನ ಧರ್ಮ ಸೇವಾ ಸಂಸ್ಥೆ ಇನೋಗ್ರೇಷನ್ ಕಾರ್ಯಕ್ರಮದ ಅಂಗವಾಗಿಯೂ ಹಾಗೆಯೇ ಇಂದಿನ ದಿನದಲ್ಲಿ ನಡೆದಿರುವಂಥ ಈ ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಅಂಗವಾಗಿಯೂ ನೆರೆದಿರುವಂಥ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ವಾಸುದೇವ ಸದಾಶಿವ ಆಶ್ರಮ ಮಹಾಸ್ವಾಮಿಗಳು ಅವರನ್ನು ನೆನೆಯುತ್ತಾ ಸ್ವಾಮೀಜಿಯವರೇ ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ನಮ್ಮ ನಾಯಕರ ಮನೆ ರತ್ನಾಕರ್ ಶೆಟ್ಟಿಯವರೇ ಹಾಗೆಯೇ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ರಾಜೇಶ್ ಕಾರಂತ್ರವರೇ ಹಾಗೆಯೇ ನಮ್ಮ ತಾಯಿ ಸನ್ನಿಧಿ ಕಾಡಿನಕೊಂಡ ಇಲ್ಲಿ ನಮ್ಮ ಪುರಾಣಿಕರಾದಂಥ ಯೋಗೀಶ್ ಪುರಾಣಿಕರವರೇ ಹಾಗೆಯೇ ಅಡಿಗಸ್ ಯಾತ್ರಾ ಬೆಂಗಳೂರು ಇದರ ಎಂ ಡಿ ಆದಂಥ ಶ್ರೀಯುತ ನಾಗರಾಜ್ ಅಡಿಗರವರೇ ಹಾಗೆಯೇ ನಮ್ಮ ಫೇವರೇಟ್ ಕ್ಯಾಶ್ಯೂಸ್ ಜನ್ನಡಿ ಇದರ ಮಾಲೀಕರಾದಂಥ ಶ್ರೀಯುತ ಶಂಕರ ಹೆಗಡೆಯವರೇ ಹಾಗೆಯೇ ಸಾನ್ವಿ ಸ್ಟಾರ್ ಹಾಸ್ಪಿಟಾಲಿಟಿ ಪ್ರೈವೇಟೆಡ್ ಲಿಮಿಟೆಡ್ ಮುಂಬೈ ಇದರ ಮಾಲೀಕರಾದಂಥ ಮಂಡಾಡಿ ಸಂತೋಷ್ ಕುಮಾರ್ ಶೆಟ್ಟಿಯವರೇ ಹಾಗೆಯೇ ಹೋಟೆಲ್ ಉದ್ಯಮಿ ಬೆಂಗಳೂರು ಇವರು ಉಮೇಶ್ ಮಡಿವಾಳ ವಾಲ್ತೂರು ಇವರೇ ಹಾಗೆಯೇ ಪಂಜುಲಿ ಗ್ರೂಪ್ ಆಫ್ ಹೋಟೆಲ್ಸ್ ಹುಬ್ಬಳ್ಳಿ ಇದರ ಮಾಲೀಕರಾದಂಥ ಶ್ರೀಯುತ ವಿಜಯ್ ಪೂಜಾರಿ ಅವರೇ ಹಾಗೆಯೇ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಅಜಿತ್ ಕುಮಾರ್ ಶೆಟ್ಟಿ ಅವರೇ ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ನಾವು ಯಾವುದಕ್ಕೋಸ್ಕರ ಈ ಸನಾತನ ಧರ್ಮ ಸೇವಾ ಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ದೀವಿ ಅನ್ನುವಂಥದ್ದು ಈ ವಿಚಾರವನ್ನು ಎಲ್ಲರ ಹತ್ರಲ್ಲೂ ಹಂಚ್ಕೊಳ್ಳೇಬೇಕು. ಯಾಕಂದ್ರೆ ಇವಾಗಲೇ ತುಂಬಾ ಪ್ರಶ್ನೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದವರಿಗೂ ಕೂಡ ಮಾಡಿದ್ರಂತೆ. ಆದ್ರೆ ಇದರ ಮೂಲ ಉದ್ದೇಶ ಏನ್ ಕೇಳಿದ್ರೆ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನ ಮತ್ತೆ ನಮ್ಮ ಧರ್ಮವನ್ನ ರಕ್ಷಣೆ ಮಾಡುವುದೇ ನಮ್ಮ ಮೂಲ ಉದ್ದೇಶವಾಗಿದೆ. ಯಾಕಂದ್ರೆ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡುವುದರೊಂದಿಗೆ ನಮ್ಮ ಧರ್ಮದ ರಕ್ಷಣೆ ಮಾಡಬೇಕು ಮತ್ತೆ ನಮ್ಮ ಸನಾತನಿಗಳನ್ನೆಲ್ಲ ನಾವು ಒಗ್ಗೂಡಿಸಬೇಕು. ವಿಶೇಷ ಅಂತ ಹೇಳಿದ್ರೆ ನಮ್ಮನ್ನು ನಾವು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮನ್ನ ನಾವು ಸನಾತನಿ ಅಂತ ಹೇಳ್ಕೊಳ್ಬೇಕು. ಯಾಕಂದ್ರೆ ಸನಾತನಿ ಅನ್ನುವಂಥದ್ದು ಮೂಲ ಧರ್ಮ. ಇಡೀ ಭೂಮಂಡಲದಲ್ಲಿ ಇರುವುದು ಒಂದೇ ಧರ್ಮ. ಅದನ್ನ ಬಿಟ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನರು, ಬೌದ್ಧರು, ಪಾರ್ಸಿ, ಯಹೂದಿ, ಸಿಖ್ ಇದೆಲ್ಲ ಮತ, ಹತ್ತಾರು ಧರ್ಮ ಎಂದು ಕೂಡ ಇರ್ಲಿಕ್ಕಿಲ್ಲ. ಆದ್ರೆ ಅದರಲ್ಲಿ ಜನಸಂಖ್ಯೆ ಹೆಚ್ಚಾಗಿ ಅದನ್ನ ಧರ್ಮವನ್ನಾಗಿ ಪರಿವರ್ತನೆ ಮಾಡಿ ಆಯ್ತು, ಅದನ್ನ ನಮ್ಮಿಂದ ಅದನ್ನ ಇಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಈ ಭೂಮಂಡಲದ ಇತಿಹಾಸದ ಪ್ರಕಾರ ಭೂಮಿಯಲ್ಲಿ ಶ್ರೀಹರಿಯ ಸೇವೆ ನಡೀತಾನೆ ಇರ್ಬೇಕಂತೆ. ಇದು ನಮ್ಮ ಭಗವದ್ಗೀತೆಯು ಹೇಳುತ್ತೆ, ಶ್ರೀಮದ್ ಭಾಗವತಲ್ಲೂ ಕೂಡ ಕೊಟ್ಟಿದ್ದಾರೆ, ವಿಷ್ಣು ಪುರಾಣದಲ್ಲೂ ಕೂಡ ಕೊಟ್ಟಿದೆ. ಭೂಮಿಯಲ್ಲಿ ಪುಣ್ಯದ ಕೆಲಸ ಆಗ್ಬೇಕು, ಅದು ಪುಣ್ಯದ ಕೆಲಸ ಮತ್ತೆ ಭೂಮಿಯಲ್ಲಿ ಪುಣ್ಯ ನೆಲೆ ಆಗಬೇಕಾದ್ರೆ ಅದು ಶ್ರೀಕೃಷ್ಣನ ಸೇವೆ ಮಾತ್ರ. ಶ್ರೀಕೃಷ್ಣನ ಸೇವೆಯಿಂದ ಭೂಮಿಯಲ್ಲಿ ಪುಣ್ಯ ನೆಲೆ ಆಗ್ತದೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಇವಾಗಲೇ ಭೂಮಿಯಲ್ಲಿ ತುಂಬಾ ಪಾಪ ನೆಲೆಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಪಾಪ ನೆಲೆಯಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಕಾಣ್ತಾ ಉಂಟು. ಯಾಕಂದ್ರೆ ಇವತ್ತು ಪುಣ್ಯ ಮತ್ತೆ ಪಾಪ ಇದೆರಡು ಕಣಿಗೆ ಕಾಣುವುದಿಲ್ಲ. ಕಣಿಗೆ ಕಾಣುವುದು ಒಂದೇ, ಪ್ರಕೃತಿ ವಿಕೋಪದಿಂದ ಭೂಮಿಯಲ್ಲಿ ಪಾಪ ನೆಲೆ ಆಗಿದೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಆ ಪ್ರಕೃತಿ ವಿಕೋಪಕ್ಕೆ ಮೂಲ ಕಾರಣ ಯಾರು ಕೇಳಿದ್ರೆ ಅದು ಪಂಚಭೂತ ದೇವತೆಗಳು. ಈ ಪಂಚಭೂತ ದೇವತೆಗಳಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ, ಆಕಾಶ, ಭೂಮಿ, ಬೆಂಕಿ, ಗಾಳಿ, ನೀರು. ಈ 5 ದೇವತೆಗಳೇನಾದರೂ ಮುನಿದು ನಿಂತರೆ ಇಡೀ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆಗಿ ಹೋಗುತ್ತೆ. ಆ 5 ದೇವತೆಗಳು ಮುನಿದು ನಿಲ್ಲಲಿಕ್ಕೆ ಮೂಲ ಕಾರಣ ಏನಂದ್ರೆ ಭೂಮಿಯಲ್ಲಿ ಪಾಪ. ಯಾವಾಗ ಭೂಮಿಯಲ್ಲಿ ಪಾಪ ನೆಲೆಯಾಗ್ತದೋ ಆವಾಗ ಪಂಚಭೂತ ದೇವತೆಗಳು ತಮ್ಮ ತಾಳ್ಮೆಯನ್ನು ಕಳ್ಕೊಳ್ತದೆ ಅಂತ ಹೇಳಿ ವಿಷ್ಣು ಪುರಾಣ ಹೇಳ್ತದೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸದಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ನಮಗೆ ಅನಿಸ್ಬೋದು, ನಮಗೇನು ಕೇರಳದಲ್ಲಿ ವಯನಾಡಲ್ಲಾಗಿದೆ, ಅಂಕೋಲ ಶಿರೂರಲ್ಲಾಗಿದೆ, ಅಲ್ಲಾಗಿದೆ, ಕಾಶ್ಮೀರದಲ್ಲಾಗಿದೆ, ಅಲ್ಲಾಗಿದೆ, ಇಲ್ಲಾಗಿದೆ ಅಂತೇಳಿ ನಾವು ಎನ್ಸ್ಕೊಳ್ಬೋದು. ಇಂದು ಅಲ್ಲಾಗಿದೆ, ನಾಳಿನ ದಿನದಲ್ಲಿ ಇಲ್ಲೂ ಆಗ್ಬೋದು. ಆದ್ದರಿಂದ ಏನು ಇತಿಹಾಸ ನಾವು ತಿಳಿದಿದ್ದೀವೋ ಆ ಇತಿಹಾಸದ ಪ್ರಕಾರ ನಾವು ಸಾಧ್ಯವಾದಷ್ಟು ಶ್ರೀಹರಿಯ ಸೇವೆಯನ್ನು ಮಾಡುವುದರೊಂದಿಗೆ ಪ್ರತಿಯೊಬ್ಬ ಸನಾತನಿಯು ಒಂದಾಗಬೇಕು ಅನ್ನುವಂಥದ್ದು. ಇವಾಗಲೇ ನಮ್ಮ
ಹಿಂದೂ ಧರ್ಮದಲ್ಲಿ ನಾವು ರಾಜಕೀಯವಾಗಿ ಒಡೆದೋಗಿದ್ದೀವಿ, ಜಾತಿ ವಿಚಾರದಲ್ಲಿ ಒಡೆದು ಹೋಗಿದ್ದೀವಿ, ನಾವೇ ದ್ವೇಷ ಒಬ್ಬರನ್ನೊಬ್ಬರು ದ್ವೇಷಿಸ್ತಾ ಇದ್ದೀವಿ. ಪ್ರಪಂಚದಲ್ಲಿ ಅದೆಷ್ಟೋ ದೇಶ ಉಂಟು, ಸಾಧಾರಣ 193 147 ಎಷ್ಟೋ ದೇಶ ಉಂಟು. ಅಷ್ಟು ದೇಶ ಕಂಪೇರ್ ಮಾಡೋದಿದ್ರೆ ಇಡೀ ಪ್ರಪಂಚದಾದ್ಯಂತ ತಮ್ಮ ದೇಶದಲ್ಲೇ ಹುಟ್ಟಿ ತಮ್ಮ ದೇಶಕ್ಕೆ ಧಿಕ್ಕಾರ ಕೂಗ್ತಾ ಇರುವಂಥ ಏಕೈಕ ರಾಷ್ಟ್ರ ಅಂದರೆ ಅದು ನಮ್ಮ ಭಾರತ. ಅಷ್ಟೇ ಅಲ್ಲದೆ ತಮ್ಮ ಧರ್ಮದಲ್ಲೇ ಹುಟ್ಟಿ, ಒಂದೇ ಸೇಮ್ ಧರ್ಮದಲ್ಲಿ ಹುಟ್ಟಿ ಆ ಧರ್ಮದ ಬಗ್ಗೆ ಧಿಕ್ಕಾರ ಮತ್ತು ಆ ಧರ್ಮದ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು, ಆ ಧರ್ಮದ ಬಗ್ಗೆ ವ್ಯಂಗ್ಯ ಮಾಡಿ ಮಾತಾಡ್ತಾ ಇರುವಂಥ ಏಕೈಕ ಧರ್ಮ ಅಂತ ಹೇಳಿದರೆ ಅದು ನಮ್ಮ ಹಿಂದೂ ಧರ್ಮ. ಆದ್ದರಿಂದ ಇದನ್ನೆಲ್ಲ ಸಾಧ್ಯವಾದಷ್ಟು ನಮ್ಗೆ ಇಡೀ ದೇಶದಲ್ಲೂ ನಮ್ಮಿಂದ ಸರಿ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಇಲ್ಲಿ ನಮ್ಮಿಂದ ಏನಾಗುತ್ತೋ ನಮ್ಮ ಈ ಸನಾತನ ಧರ್ಮ ಸೇವಾ ಸಂಸ್ಥೆ ಈ ಸಂಘಟನೆ ಎಷ್ಟರ ಮಟ್ಟಿಗೆ ವ್ಯಾಪಿಸುತ್ತೋ ಅಷ್ಟರ ಮಟ್ಟಿಗೆ ನಾವೆಲ್ಲರೂ ಈಗ ಉದಾಹರಣೆಗೆ ಕುಂದಾಪುರ ತಾಲೂಕಿನಲ್ಲಿ ಸಾಧಾರಣ ಒಂದು 51 ಪಂಚಾಯತಿ ಇತ್ತು. 51 ಪಂಚಾಯತಿ ವ್ಯಾಪ್ತಿಯಲ್ಲಿಯೂ ಕೂಡ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಬೇಕಂತ ನಾವು ಎನ್ಸ್ಕೊಂಡಿದ್ದೀವಿ, ಅಲ್ಲಲ್ಲಿ ಸಂಘಟನೆ ಮಾಡಿ. ಹಾಗೆಯೇ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೆಯುವಾಗ ಆ ಪಂಚಾಯತಿ ವ್ಯಾಪ್ತಿಯ ಜನರೆಲ್ಲರೂ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಗ್ಗೂಡಿ ಸಾಮೂಹಿಕವಾಗಿ ಶ್ರೀಹರಿಯನ್ನು ಸ್ತುತಿಸಬೇಕಾದಂಥದ್ದು. ಯಾಕಂತ ಹೇಳಿದರೆ ನಮಗೆ ಈ ಭೂಮಿಯಲ್ಲಿ ಪಾಪದ ವಿಚಾರ ಗೊತ್ತುಂಟು, ಆದರೆ ಯಾರಿಂದ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭೂಮಿಯಲ್ಲಿ 84 ಲಕ್ಷ ಜೀವರಾಶಿ ಉಂಟು, ಆದರೆ ಅದರಲ್ಲಿ 83,99,999 ಜೀವರಾಶಿ ಕೂಡ ಪಾಪ ಮಾಡುವುದಿಲ್ಲ. ಪಾಪ ಮಾಡುವುದು ಕೊನೆಯ ಏಕೈಕ ರಾಶಿ, ಅದು ಬುದ್ಧಿಜೀವಿ ನಡೆದಾಡುವ ದೇವತೆಗಳು ಎನಿಸಿಕೊಂಡಂಥ ನಾವು ಮನುಷ್ಯರೇ ಪಾಪ ಮಾಡ್ತಾ ಇರುವಂಥದ್ದು. ಈಗ ನಾವು ಮಾಡಿದ್ದ ಪಾಪವನ್ನು ನಾವೇ ಸರಿಗೊಳಿಸಬೇಕು. ಅಟ್ಲೀಸ್ಟ್ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ನಮ್ಮಿಂದ ಆಗುವಂಥ ಕರ್ಮವೂ ಕಡಿಮೆ ಆಗ್ತದೆ. ಹಾಗೆಯೇ ಈ ಸತ್ಯನಾರಾಯಣ ಪೂಜೆ ಮಾಡುವುದರಿಂದ ನಮಗೆ ಕಾಣುವುದಿಲ್ಲ, ಆದರೆ ಭೂಮಿಯಲ್ಲಿ ಖಂಡಿತ ಪುಣ್ಯ ನೆಲೆ ಆಗ್ತದೆ. ಯಾವಾಗ ಭೂಮಿಯಲ್ಲಿ ಪುಣ್ಯ ನೆಲೆ ಆಗ್ತದೋ ಆವಾಗ ಭೂಮಿಯಲ್ಲಿ ಪುಣ್ಯಾತ್ಮರ ಜನನವಾಗ್ತದಂತೆ. ಆ ಪುಣ್ಯಾತ್ಮರು ಹೇಗಿರ್ಬೇಕಂತ ಹೇಳಿದರೆ ಅಥವಾ ಹೇಗಿರ್ತಾರೆ ಅಂತ ಹೇಳಿದರೆ ಅವರು ಹೆಚ್ಚು ಕಡಿಮೆ ದೀರ್ಘ ಆಯುಷ್ಯದೊಂದಿಗೆ ಮಹಾಪರಾಕ್ರಮಿಗಳು ಮಹಾಶೌರ್ಯವಂತರಾಗಿ ಈ ಧರ್ಮದ ಹಾಗೂ ಈ ಭರತ ಭೂಮಿಯ ರಕ್ಷಣೆ ಮಾಡುವಂತರಾಗ್ತಾರಂತೆ. ಆದ್ದರಿಂದ ನಾವೆಲ್ಲರೂ ಈ ಭೂಮಿಯಲ್ಲಿ ಪುಣ್ಯ ನೆಲೆಯಾಗುವಂಥ ಕೆಲಸವನ್ನು ಮಾಡುವಂತರಾಗಬೇಕಾಗಿ ನಾವು ಕೇಳ್ಕೊಳ್ತೇನೆ. ಹಾಗೆಯೇ ಇನ್ನು ನಾವು ಈ ಭೂಮಿಯಲ್ಲಿ ಪಾಪ ಆಗಲಿಕ್ಕೂ ಕಾರಣ ಮನುಷ್ಯರಲ್ಲಿ ಟೋಟಲಿ ನಾವಿಡೋ ಒಂದೊಂದು ಹೆಜ್ಜೆಯು ಭಗವದ್ಗೀತೆಯನ್ನು ಓದಿದಾಗ ಗೊತ್ತಾಗುತ್ತೆ. ನಾವಿಡೋ ಒಂದೊಂದು ಹೆಜ್ಜೆಯು ಕೂಡ ಪಾಪದ ಹೆಜ್ಜೆ. ಭಗವದ್ಗೀತೆ ಪ್ರಕಾರ ನಾವು ಯಾರು ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೆ, ನಾವು ಯಾರು ಕೂಡ ಭಗವದ್ಗೀತೆ ಪ್ರಕಾರ ಬರ್ತಾ ಇಲ್ಲ. ಅದರಲ್ಲಿಯೂ ಕೂಡ 100% ಪಾಪದಲ್ಲಿ 50% ಪಾಪ ಅನ್ನೋಂಥ ಭೂಮಿಯಲ್ಲಿ ಆಗ್ತಾ ಇರುವಂಥದ್ದು ಹೆಣ್ಣು ಮಕ್ಕಳ ಶೋಷಣೆ, ಸ್ತ್ರೀಯರ ಶೋಷಣೆ ಆಗ್ತಾ ಉಂಟು. ಈ ಸ್ತ್ರೀಯರ ಶೋಷಣೆ ಎಂದೂ ಕೂಡ ಈ ಭೂಮಿ ತಾಯಿ ಸಹಿಸುವುದಿಲ್ಲ. ಇದನ್ನು ಫಸ್ಟು ನಮ್ಮಿಂದ ಏನು ಹೆಣ್ಣು ಮಕ್ಕಳ ಶೋಷಣೆ ಆಗ್ತದೋ ಆ ಶೋಷಣೆಯನ್ನು ಫಸ್ಟು ನಾವು ಕಡಿಮೆ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಈ ಸಂಘಟನೆ ಎಷ್ಟು ವ್ಯಾಪಿಸ್ತದೋ ಅಷ್ಟು ವ್ಯಾಪ್ತಿಯವರೆಗೂ ನಮ್ಮ ಕಣ್ಣಿದ್ದರೆ ಯಾವುದೇ ರೀತಿ ಹೆಣ್ಣು ಮಕ್ಕಳ ಶೋಷಣೆ ಆದರೂ ಕೂಡ ಆ ಹೆಣ್ಣು ಮಕ್ಕಳ ರಕ್ಷಣೆ ವಿಚಾರದಲ್ಲಿ ನಾವು ಮುಂದಾಗಬೇಕು. ಆ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕಾದ್ದು ಅನಿವಾರ್ಯ ಆಗಿದೆ, ಒಗ್ಗಟ್ಟಾಗಲೇಬೇಕು. ಹಾಗೆ ನಾವು ಖಂಡಿತ ಒಗ್ಗಟ್ಟು ಮಾಡ್ತೀವಿ. ನಮ್ಮ ಜೊತೆಯಲ್ಲಿ ಎಲ್ಲ ತುಂಬ ಜನ ಸೇರೋರಿದ್ದಾರೆ. ನಾವಿನ್ನೂ ಇನಾಗ್ರೇಷನ್ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಹಾಗೇನೆ ಶಾಸ್ತ್ರವೂ ಕೂಡ ಹೇಳ್ತದೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತೇಳಿ. ಅಂದರೆ ಹೆಣ್ಣು ಮಕ್ಕಳನ್ನು ಈ ಭೂಮಿಯಲ್ಲಿ ಶಕ್ತಿ ಸ್ವರೂಪಿಣಿಯ ರೂಪದಲ್ಲಿ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದು ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಕೂಡ ಅದನ್ನೇ ಹೇಳುತ್ತೆ. ಅಷ್ಟೇ ಅಲ್ಲದೆ ಈ ಸೃಷ್ಟಿಯ ರಕ್ಷಣೆ ಮತ್ತು ಪೋಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಮತ್ತು ಪೂಜ್ಯ ಭಾವನೆಯಿಂದ ನೋಡಬೇಕಂತನೂ ಕೂಡ ನಮ್ಮ ಗ್ರಂಥ ಹೇಳ್ತದೆ, ನಮ್ಮ ಗ್ರಂಥದಲ್ಲಿ ಬರೆದಿದೆ. ಆದರೆ ನಾವು ಯಾರು ಗ್ರಂಥವನ್ನು ಓದುವುದಿಲ್ಲ, ಆದ್ದರಿಂದ ನಮ್ಗೆ ಯಾವುದು ಗೊತ್ತಾಗ್ತಿಲ್ಲ. ನಾವು ಒಂದು ರೀತಿ ಹೆಣ್ಣು ಮಕ್ಕಳನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ತಿದ್ದೀವಿ ಅಂತ ಹೇಳಿದರೆ, ಏನೋ ಒಂದು ರೀತಿ ಅವರಿಗೆ ಭೂಮಿಯಲ್ಲಿ ಅಂಥ ಹೆಚ್ಚಿನ ಸ್ಥಾನ ಇಲ್ಲ, ನಾವೇ ಮೇಲೆ ಅನ್ನೋ ರೀತಿ. ಹೌದು, ಹೆಣ್ಣು ಮತ್ತು ಗಂಡಿನ ಜನ್ಮದಲ್ಲಿ ಕಂಪೇರ್ ಮಾಡಿದ್ರೆ ಪುರುಷ ಜನ್ಮ ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು, ಹೆಣ್ಣಿನ ಜನ್ಮ ಸ್ವರ್ಗ ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು ಸತ್ಯ. ಆದರೂ ಕೂಡ ಅವರು ಈ ಭೂಮಿಯಲ್ಲಿ ಸ್ತ್ರೀ ಶಕ್ತಿ ಇಲ್ಲ ಅಂತಾದರೆ ಭೂಮಿ ಶೂನ್ಯ. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಅವ್ರನ್ನ ಗೌರವಿಸಬೇಕು, ಪೂಜ್ಯ ಭಾವನೆಯಲ್ಲಿ ನಾವು ನೋಡಬೇಕು. ಇದನ್ನು ಭಗವಂತನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹೆಣ್ಣು ಮಕ್ಕಳಿಗೆ ಅತಿಯಾದ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅಂತ ಹೇಳಿದ್ದಾನೆ, ಬರೆದಿದ್ದಾನೆ ಸ್ಪಷ್ಟವಾಗಿ. ಆದರೆ ನಾವು ಇವತ್ತಿನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಹೆಣ್ಮಕ್ಕಳಿಗೆ ಕೈಗೆ ಸಿಗದಿದ್ದಷ್ಟು ಮಟ್ಟಿಗೆ ನಾವು ಸ್ವಾತಂತ್ರ್ಯ ಕೊಟ್ಟಾಯಿತು. ಏನು ಕೊಟ್ಟಿದ್ರೂ ಕೊಟ್ಟಾಯಿತು. ಮುಂದಿನ ದಿನದಲ್ಲಾದರೂ ಹೆಣ್ಣು ಮಕ್ಕಳನ್ನು
ಸಾಧ್ಯವಾದಷ್ಟು ಸ್ವತಂತ್ರದಿಂದ ಸ್ವಲ್ಪ ಬಂಧನದಲ್ಲಿ ಸ್ವತಂತ್ರದ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು, ಅತಿಯಾದ ಸ್ವಾತಂತ್ರ್ಯವನ್ನು ಕೊಡಬಾರ್ದು. ಯಾಕಂತ ಹೇಳಿದರೆ ಕೃಷ್ಣನೇ ಹೇಳಿದ್ದಾನೆ ಹೆಣ್ಣು ಮಕ್ಕಳಿಗೆ ಅತಿಯಾದ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅಂತ. ಆದರೆ ಎಲ್ಲಿಯೂ ಕೂಡ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡ್ಕೊಳ್ಬಾರ್ದು, ದುರುಪಯೋಗ ಪಡಿಸಿಕೊಳ್ಬಾರ್ದು ಅಂತಲೂ ಕೂಡ ಉಂಟು. ಒಬ್ಬ ತಂದೆ ಆದನು ತನ್ನ ಮಗಳನ್ನು ಎಷ್ಟು ಮಟ್ಟಿಗೆ ಗೌರವಿಸ್ತಾನೆ, ಪ್ರೀತಿಸ್ತಾನೋ ಅಷ್ಟರ ಮಟ್ಟಿಗೆ ಅದೇ ರೀತಿಯಲ್ಲಿ ಅವಳ ಪತಿಯಾದನು ಕೂಡ ಗೌರವಿಸಬೇಕು, ಪೂಜಿಸಬೇಕು, ಪೂಜ್ಯ ಭಾವನೆಯಲ್ಲಿ ನೋಡಬೇಕು, ಪ್ರೀತಿಸಬೇಕು. ಹಾಗೇನೆ ಮುಂದಿನ ದಿನದಲ್ಲಿ ಆ ತಾಯಿಯ ಗರ್ಭದಲ್ಲಿ ಜನಿಸಿದ ಮಕ್ಕಳು ಕೂಡ ಅದೇ ರೀತಿ ಗೌರವಿಸಬೇಕು ಮತ್ತು ಪ್ರೀತಿಸಬೇಕು ಅನ್ನುವಂಥದ್ದು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆದರೆ ನಾವು ಮೋಸ್ಟ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದ್ವೇನೋ. ಆದರೆ ಟೋಟಲಿ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಒಟ್ಟಾದರೆ ನಾವು ನೆಡುವ ಒಂದೊಂದು ಹೆಜ್ಜೆಯೂ ಕೂಡ ಪಾಪದ ಹೆಜ್ಜೆ ಆಗಿದೆ. ಆದ್ದರಿಂದ ಹೆಣ್ಣು ಮಕ್ಕಳನ್ನು ನಾವು ಫಸ್ಟ್ ಹೆಣ್ಣು ಮಕ್ಕಳನ್ನು ಗೌರವಿಸುವಂಥ ಕೆಲಸವನ್ನು ಮಾಡಬೇಕು. ಅಲ್ಲಿಂದನೇ ಶುರುವಾಗುತ್ತೆ. ಆದರೆ ಇದರಲ್ಲಿ ಹೆಣ್ಣು ಮಕ್ಕಳು ಕೂಡ ತಂದೆ ತಾಯಿಯಾದ್ರು ಕೊಟ್ಟಂಥ ಸ್ವಾತಂತ್ರ್ಯವನ್ನು ಕೂಡ ಅತಿಯಾಗಿ ದುರ್ಬಳಕೆ ಮಾಡ್ಕೊಂಡು ಬಿಟ್ರು. ಆಲ್ರೆಡಿ ಸ್ವಾತಂತ್ರ್ಯ ಕೊಟ್ಟದ್ದೇ ಹೆಚ್ಚಾಯಿತು. ಕೊಟ್ಟ ಸ್ವಾತಂತ್ರ್ಯವನ್ನು ಕೂಡ ಅವರು ಸದುಪಯೋಗ ಪಡಿಸಿಕೊಂಡಿದ್ದೇ ಹೋದಾಗಿದ್ದಲ್ಲಿ ಮೋಸ್ಟ್ಲಿ ಅವರು ಈ ರೀತಿ ಶೋಷಣೆ ಒಳಪಡ್ತಿರ್ಲಿತ್ತೇನೋ. ಕೊಟ್ಟಂಥ ಸ್ವಾತಂತ್ರ್ಯವನ್ನು ಅವರು ಕೂಡ ದುರ್ಬಳಕೆ ಮಾಡಿಕೊಂಡ್ರು. ಆದ್ರಿಂದ ಈ ರೀತಿ ಇವತ್ತಿನ ದಿವಸದಲ್ಲಿ ಸಮಾಜದಲ್ಲಿ ಈ ರೀತಿಯ ಶೋಷಣೆಗೆ ಒಳಪಡ್ತಾ ಇದ್ರು. ಆದ್ರಿಂದ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಯಾದರೂ ಕೂಡ ತನ್ನ ಹೆಣ್ಣು ಮಕ್ಕಳನ್ನ ಸ್ವತಂತ್ರ, ಹೌದು ಇವತ್ತಿನ ದಿವಸದಲ್ಲಿ ದುಡಿಮೆ ಆದಂತೆ ನಾವು ಹಣದ ಹಿಂದೆ ಓದ್ತಾ ಇದ್ದೀವಿ. ಇತಿಹಾಸವನ್ನು ನೀವು ಓದಿದ್ರೆ ನಿಜವಾಗ್ಲೂ ಹೆಣ್ಮಕ್ಳು ಏನಾದ್ರೂ ಈ ಗ್ರಂಥವನ್ನ ವಿಷ್ಣು ಪುರಾಣವನ್ನು ಓದಿದ್ರೆ ಮನೆಯವರು ಅವ್ರನ್ನ ಕಳಿಸಿದ್ರು ಕೂಡ ಅವ್ರು ಓದ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಹೆಣ್ಣಿನ ಹುಟ್ಟಿನ ಅರ್ಥ ಸ್ವರ್ಗ. ಆ ಸ್ವರ್ಗ ಅನ್ನುವಂಥದ್ದು ತನ್ನ ಪತಿ ಸೇವೆಯಿಂದ ಅಂತ ಶಾಸ್ತ್ರ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ. ಪತಿ ಸೇವೆಯಿಂದ ಸ್ವರ್ಗ. ಹೆಣ್ಣಾದವರಿಗೆ ಅವಳ ಪತಿಗಿಂತ ದೊಡ್ಡ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರು ಕೂಡ ಅಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನೇ ತನ್ನ ಸಖಿಯಾದವರಿಗೂ ಒಬ್ಬನಿ ಕೃಷ್ಣ ಹೇಳಿದ್ದಾನೆ. ಅವನ ಆರಾಧನೆ ಮಾಡುವಾಗ ನನ್ನ ಆರಾಧನೆ ಮಾಡೋದ್ರಿಂದ ನಿನಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ವಿನಃ ಸ್ವರ್ಗ ಪ್ರಾಪ್ತಿ ಆಗುವುದಿಲ್ಲ. ನಿನ್ನ ಪತಿಯ ಆರಾಧನೆ ಮಾಡಿ, ಪತಿಯ ಸೇವೆ ಮಾಡಿ, ಪತಿಯ ಸೇವೆಯಲ್ಲಿ ಯಾವುದೇ ರೀತಿಯ ನ್ಯೂನ್ಯತೆ ಬಾರದ ರೀತಿಯಲ್ಲಿ ಈ ಪಾತಿರತ್ಯತ್ವದಿಂದ ಸ್ವರ್ಗ ಅಂತ ಹೇಳಿ. ಪಾತಿರತ್ಯತ್ವ ಅಂತ ಹೇಳಿದ್ರೆ ಏಕಪತಿ ರಥಸ್ಥಳು ಅನ್ನುವಂಥದ್ದು 50%. ಇವತ್ತಿನ ದಿನದಲ್ಲಿ ಏಕಪತಿ ರಥಸ್ಥರು ನಮ್ಮಲ್ಲಿ ಸಾಧಾರಣ 60% ಹೆಣ್ಮಕ್ಳು ಇವತ್ತು ಕೂಡ ಇದ್ದಾರೆ. ಆದ್ರೆ ಅದರ ಜೊತೆಯಲ್ಲಿ ಪತಿ ಸೇವೆಯಲ್ಲಿ ನ್ಯೂನ್ಯತೆ ಕಾಣದೇ ಇದ್ದ ರೀತಿಯಲ್ಲಿ ನೀವು ಪತಿ ಸೇವೆಯನ್ನ ಮಾಡಿದ್ದೆ ಹೋದಾದ್ರೆ ಪತಿ ಸೇವೆಯಿಂದಲೇ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಬರೆದಿದ್ದಾನೆ. ಹೆಣ್ಣಿನ ಹುಟ್ಟಿನ ಅರ್ಥವೇ ಸ್ವರ್ಗ, ಪುರುಷನಾದವನಿಗೆ ಮೋಕ್ಷ ಅಂತ ಹೇಳಿ. ಹಾಗೇನೆ ಈ ಸನಾತನ ಧರ್ಮ ಸೇವಾ ಸಂಸ್ಥೆ ಮಾಡಲಿಕ್ಕೆ ಇನ್ನೊಂದು ಮೂಲ ಉದ್ದೇಶ ಏನಂತ ಕೇಳಿದ್ರೆ, 1.5 ವರ್ಷದ ಹಿಂದೆ ನಮಗೆ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆದಂತಹ ಉದಯನಿಧಿ ಸ್ಟಾಲಿನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಾರ್ವಜನಿಕವಾಗಿ ಸಾವಿರಾರು ಜನ ನೆರೆದಿರುವಂತಹ ಸಭೆಯಲ್ಲಿ ಸನಾತನ ಧರ್ಮವನ್ನು ಒಂದು ಡೆಂಗ್ಯೂ ಮತ್ತೆ ಮಲೇರಿಯಾ ಅಂತ ವೈರಸ್ಗೆ ಹೋಲಿಸಿ ಆ ವೈರಸ್ ಅನ್ನು ಯಾವ ರೀತಿಯಲ್ಲಿ ಆಂಟಿಬಯೋಟಿಕ್ ಮುಖಾಂತರ ನಾವು ನಾಶ ಮಾಡ್ತೀವೋ ಅದೇ ರೀತಿಯಲ್ಲಿ ಸನಾತನ ಧರ್ಮವನ್ನು ನಾವೆಲ್ಲರೂ ಸೇರಿ ನಾಶ ಮಾಡಬೇಕೆನ್ನುವಂತ ಕರೆ ಕೊಟ್ಟಿದ್ದಾನೆ. ವಿಪರ್ಯಾಸ ಏನು ಕೇಳಿದ್ರೆ ಆ ಸಭೆಯಲ್ಲಿ 16 ಜನ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತ ನಮ್ಮ ಹಿಂದೂ ಗಣ್ಯರು ಇದ್ದಿದ್ರು. ಅಷ್ಟೇ ಅಲ್ಲ, ಸಭೆಯಲ್ಲಿ ಸೇರಿದ ಜನರಲ್ಲಿ 50% ಅನ್ಯ ಧರ್ಮದವರಾದಿದ್ರು ಕೂಡ 50% ನಮ್ಮ ಹಿಂದೂ ಧರ್ಮದವರು ಇದ್ದಿದ್ರು. ಆದ್ರೆ ಅದರಲ್ಲಿ ಕ್ಲಾಪ್ ಹೊಡೆದವರು ಮಾತ್ರ 70 ಇಂದ 80%, ಅಂದ್ರೆ 20 ಇಂದ 30% ನಮ್ಮ ಹಿಂದೂ ಧರ್ಮದವರ ಮನಸ್ಥಿತಿ ಬದಲಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಅದರಲ್ಲಿ ಸ್ಪಷ್ಟವಾಗ್ತಾ ಇದೆ. ಆದ್ರಿಂದ ಮೊದಲು ನಾವು ನಮ್ಮ ಮಕ್ಕಳಿಗೆ ನಮ್ಮ ಗ್ರಂಥದ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ಹೇಳಿಕೊಡುವಂತದ್ದಾಗಬೇಕು. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದು ಭಗವದ್ಗೀತೆಯನ್ನು ತಂದಿಟ್ಕೊಳ್ಬೇಕು. ಮತ್ತೆ ಎಲ್ಲಂದ್ರಲ್ಲಿ ಇಡಬಾರ್ದು. ಅದನ್ನ ಭಗವದ್ಗೀತೆಯನ್ನ ಪೂಜೆ ಕೋಣೆಯಲ್ಲೇ ಇಡಬೇಕು. ಓದೋರು ಕೂಡ ಪೂಜೆ ಕೋಣೆಯಲ್ಲೇ ಇಟ್ಟು ಓದಬೇಕು. ಡೈನಿಂಗ್ ಟೇಬಲ್, ಕಿಚನ್ ಅಲ್ಲೆಲ್ಲ ಕೂತ್ಕೊಂಡು ಹೋಗುವಂತದ್ದಲ್ಲ ಆ ಗ್ರಂಥದ ವಿಶೇಷತೆ ಹಾಗೆ. ಯಾಕಂದ್ರೆ ನಾನು ಈಗ ಒಂದು ಕೇಳ್ತೇನೆ ನಿಮ್ಮಲ್ಲಿ, ಇಲ್ಲಿ ಸಾಧಾರಣ ಸ್ವಲ್ಪ ಜನ ನಮ್ಮ ಎಕ್ಸ್ಪೆಕ್ಟೇಷನ್ ಸರಿ ಸೇರಿಲ್ಲ. ನಾವು ಹೆಚ್ಚು 1,500 ಮೇಲೆ ಕಾಯ್ದುಕೊಟ್ಟಿದ್ದು ಬರಲಿಲ್ಲ. ಆದ್ರೆ ನಮ್ಮಲ್ಲಿ ಇಷ್ಟು ಜನ ಸೇರಿದ್ರೆ ಇದರಲ್ಲಿ ಭಗವದ್ಗೀತೆಯನ್ನು ಓದಿದವರು ಎಷ್ಟು ಜನ ಇದ್ದೀರಾ ಅಂತ ಒಬ್ಬರು ಕೈ ಎತ್ತಬಹುದಾ? $100 865 ಹೇಗೆ 797 ಪೂರ ಇರಲಿಲ್ಲ. 797 18 ಅಧ್ಯಾಯ 700 ಶ್ಲೋಕ. ಅದರ ಸಂಪೂರ್ಣ ಒಂದು ಭಗವದ್ಗೀತೆಯನ್ನು ಒಮ್ಮೆ ಓದಿ ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಇನ್ನೊಬ್ಬರಿಗೆ ಬೋಧನೆ ಮಾಡಿದಾಗ 3 ಸರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಒಬ್ಬ ಮನುಷ್ಯನಿಗೆ ಪ್ರಾಪ್ತಿ ಆಗ್ತದೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು ಅದರಲ್ಲಿ. ಆದ್ರಿಂದ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಭಗವದ್ಗೀತೆಯನ್ನು ಓದುವಂತರಾಗಬೇಕು. ಆದ್ರೂ ಅವ್ರ ಮನೆಯಲ್ಲೆಲ್ಲ ಭಗವದ್ಗೀತೆ ಇದೆ, ಸ್ವಲ್ಪ ಓದ್ತಾ ಇದ್ದಾರೆ ಅನ್ನುವಂಥದ್ದಾಯ್ತು. ನಿಮ್ಮಂತರ ಅಗತ್ಯ ಇದೆ ನಮಗೆ. ಎಲ್ಲರೂ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಳಿ. ಪ್ರತಿಯೊಬ್ಬರ ಮನೆಯಲ್ಲೂ ಭಗವದ್ಗೀತೆ ತಂದಿಟ್ಕೊಳ್ಳುವಂತ ಕೆಲಸವನ್ನು ಮಾಡುವಂತದ್ದಾಗಬೇಕು. ಅಷ್ಟೇ ಅಲ್ಲದೆ ನಾವು ಈ ಸತ್ಯನಾರಾಯಣ ಪೂಜೆಯಿಂದ ಧರ್ಮ ನೆಲೆ ಆಗ್ತದೆ ಅನ್ನುವಂಥದ್ದು ಒಂದು ಸಾಕ್ಷಿ ಸಮೇತ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಅದನ್ನು ನಾನು ನಿಮ್ಮಲ್ಲಿ ಹೇಳ್ತೇನೆ. ಏನಂತ ಹೇಳಿದ್ರೆ, ಈ
ಈ ಹಿಂದೆ ಇವಾಗ ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಪಾಪ ನೆಲೆಯಾಗಿದೋ ಅದೇ ರೀತಿಯಲ್ಲಿ ದ್ವಾಪರ ಯುಗದಲ್ಲೂ ಕೂಡ ಒಮ್ಮೆ ಆಗಿದೆ. ಯಾರಿಂದ ಕಂಸಾದಿ ರಾಕ್ಷಸ ಅಟ್ಟಹಾಸದಿಂದ ಭೂಮಿಯಲ್ಲಿ ಅತಿಯಾದ ಪಾಪ ಹೆಚ್ಚಾಗಿ ಭೂಮಿಯೇ ಕುಸಿದು ಹೋಗುವಂತಹ ಪರಿಸ್ಥಿತಿಯಲ್ಲಿ ಭೂಮಿ ತಾಯಿ ಬ್ರಹ್ಮದೇವನಲ್ಲಿ ಹೋಗಿ ತನ್ನ ಅಳಲನ್ನು ತೋಡ್ಕೊಳ್ತಾಳೆ. ತಂದೆ, ನನ್ನಿಂದ ಆ ಕಂಸಾದಿ ರಾಕ್ಷಸರ ಪಾಪವನ್ನು ಹೊರಲಿಕ್ಕೆ ಆಗುವುದಿಲ್ಲ, ನಾನು ಕುಸಿದು ಹೋಗುವ ಪರಿಸ್ಥಿತಿಯಲ್ಲಿ ಇದ್ದೆ ಅಂತ. ವಾಸ್ತವ ಬ್ರಹ್ಮದೇವನಿಗೆ ಗೊತ್ತಿದ್ರು ಕೂಡ ಬ್ರಹ್ಮದೇವನಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕಂಸ ಹಿಂದೆ ಕಾಲನೇಮಿ ಆಗಿದ್ದವನು. ಯಾರು ಆತನ ಸಂಹಾರ ಮಾಡಿದ್ರು ಮತ್ತೆ ಹುಟ್ಟಿ ಬರ್ತಾನೆ. ಆತನ ಸಂಹಾರ ಶ್ರೀಹರಿಯಿಂದನೇ ಆಗ್ಬೇಕು ಅನ್ನುವಂಥದ್ದು ಬ್ರಹ್ಮದೇವನಿಗೆ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮದೇವ ಎಲ್ಲಾ ದೇವತೆಗಳನ್ನು ಕೂಡಿಕೊಂಡು ಯಮುನಾ ನದಿಯ ದಳದಲ್ಲಿ ಸಾಮೂಹಿಕವಾಗಿ ಶ್ರೀಹರಿಯನ್ನು ಸ್ತುತಿಸ್ತಾರೆ. ದೇವತೆಗಳ ಸ್ತುತಿಗೊಲಿದಂತಹ ಶ್ರೀಹರಿ ವಿಶ್ವರೂಪದೊಂದಿಗೆ ದರ್ಶನವನ್ನು ಕೊಟ್ಟು ನನ್ನನ್ನು ಸಾಮೂಹಿಕವಾಗಿ ಸ್ತುತಿಸಲು ಕಾರಣವೇನಂತ ಬ್ರಹ್ಮದೇವನನ್ನು ಕೇಳಿದಾಗ ಬ್ರಹ್ಮದೇವ ಹೇಳ್ತಾನೆ, ಭೂಮಿಯಲ್ಲಿ ನಡೆದಂತ ವಿಚಾರವನ್ನ ಶ್ರೀಹರಿ ಎಂದು ಹೇಳ್ತಾನೆ. ಆ ಸಂದರ್ಭದಲ್ಲಿ ಶ್ರೀಹರಿ ತನ್ನ ದೇಹದಿಂದ 2 ಕೂದಲನ್ನ ಕೆಳಗಾಗ್ತಾನೆ. ಒಂದು ಬಿಳಿ ಕೂದಲು, ಒಂದು ಕಪ್ಪು ಕೂದಲು. ಬ್ರಹ್ಮದೇವ ಅದರ ತಾತ್ಪರ್ಯ ಏನಂತ ಕೇಳ್ತಾನೆ. ಆವಾಗ ಶ್ರೀಹರಿ ಹೇಳ್ತಾನೆ, ನನ್ನಿಂದಲೇ ಸೃಷ್ಟಿಸಲ್ಪಟ್ಟಂತ ಯೋಗ ನಿದ್ರೆ ಎನ್ನುವಂತಹ ಮಾಯಾದೇವಿ ಈ 2 ಕೂದಲನ್ನು ಒಂದರ ತದನಂತರ ಮತ್ತೊಂದರಂತೆ ನನ್ನ ಪರಮ ಭಕ್ತಳೆನಿಸಿಕೊಂಡಂತಹ ದೇವಕಿ ದೇವಿಯ ಗರ್ಭಕ್ಕೆ ಸೇರಿಸ್ತಾಳೆ. ಅಲ್ಲಿ ನನ್ನ ಸ್ವಾಂಶದಿಂದ 2 ಗಂಡು ಮಕ್ಕಳ ಜನನವಾಗ್ತದೆ. ಅವರಿಂದ ಕಂಸಾದಿ ರಾಕ್ಷಸರ ಸಂಹಾರವಾಗುವುದರೊಂದಿಗೆ ಭೂಮಿಯಲ್ಲಿ ಧರ್ಮದ ಪುನಃಸ್ಥಾಪನೆ ಆಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಆ 2 ಗಂಡು ಮಕ್ಕಳೇ ಬಲರಾಮ ಮತ್ತೆ ಕೃಷ್ಣರು. ಆದ್ರಿಂದ ಅಲ್ಲಿ ಬಿಳಿ ಕೂದಲಿಂದ ಬಲರಾಮ ಹುಟ್ಟುತ್ತಾನೆ, ಕಪ್ಪು ಕೂದಲಿನಿಂದ ಕೃಷ್ಣನ ಹುಟ್ಟುತ್ತಾನೆ. ಆದ್ರಿಂದ ಕೃಷ್ಣನ ಬಲರಾಮನನ್ನ ಕೃಷ್ಣಾಂಬರಿ ಎನ್ನುವುದಾಗಿಯೂ ಕೃಷ್ಣನನ್ನ ಪೀತಾಂಬರಿ ಎನ್ನುವುದಾಗಿಯೂ ಕರೀತಾರೆ. ಹಾಗೇನೆ ಇನ್ನು ವಿಚಾರ ಹೇಳಿಕ್ಕೆ ಹೋದ್ರೆ ತುಂಬಾನೇ ಇದೆ, ಗಣ್ಯರಿಗೆಲ್ಲ ಮೋಸ್ಟ್ಲಿ ಸಮಯದ ಅಭಾವ ಇದೆ. ಹಾಗೇನೆ ಏನೇ ಇರಲಿ ನಾವೆಲ್ಲರೂ ಒಂದಾಗಬೇಕು. ಅದನ್ನು ನಾನು ಯಾಕೆ ನಿಮ್ಮಲ್ಲಿ ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ಸಾಮೂಹಿಕವಾಗಿ ನಾವು ಶ್ರೀಹರಿಯನ್ನ ಸ್ತುತಿಸಿದ್ದೆ ಹೌದಾದ್ರೆ ಖಂಡಿತ ಶ್ರೀಹರಿ ಆದಷ್ಟು ಅಂದ್ರೆ ಬೇಗನೆ ಫಲ ಕೊಡ್ತಾನೆ. ಯಾಕಂದ್ರೆ ವೈಯಕ್ತಿಕವಾಗಿ ನಾವು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಅದು ನಮ್ಮ ಸ್ವಾರ್ಥವಾಗಿರುತ್ತೆ. ನಮ್ಮ ಸಂಸಾರ ಕುಟುಂಬಕ್ಕೆ ಅದರ ಪುಣ್ಯ ಪ್ರಾಪ್ತಿ ಆಗ್ತದೆ. ವೈಯಕ್ತಿಕವಾಗಿ ನಾನು ನನ್ನ ಮನೆಯಲ್ಲಿ ವರ್ಷಕ್ಕೆ 2-3 ಮಾಡ್ತೀವಿ. ಆದರೆ ಅದನ್ನು ಸಾಮಾಜಿಕವಾಗಿ ಇಡೀ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಭೂಮಿಯಲ್ಲಿ ಪುಣ್ಯ ನೆಲೆ ಆಗಬೇಕಾದ್ರೆ ಇದೇ ರೀತಿ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಆದ್ದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇವತ್ತು ನಮ್ಮ ಕೆಲವೊಂದು ಸಂಘಟನೆಯವರು ಕರೆ ಕೊಡ್ತಾ ಇದ್ದಾರೆ, ಏಳಿ ಎದ್ದೇಳಿ ಹಿಂದೂಗಳೇ ಅಂತ ಹೇಳಿ. ಹೌದು, ಏಳಿ ಎದ್ದೇಳಿ ಅಂತ ಹಿಂದೂಗಳೇ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಿಂದೂಗಳು ಎದ್ದೇಳ್ತಾ ಇಲ್ಲ. ಮೊದಲನೇದಾಗಿ ಧರ್ಮ ನಶಿಸಿ ಹೋಗ್ತಾ ಇದೆ ಅಂತಾನೂ ಕೂಡ ಕರೆ ಕೊಡ್ತಾ ಇದ್ದಾರೆ. ಆದ್ರೆ ಧರ್ಮ ಹೇಗೆ ನಶಿಸಿ ಹೋಗ್ತಾ ಇದೆ? ನಮ್ಮ ಧರ್ಮ ನಶಿಸಿ ಹೋಗ್ಲಿಕ್ಕೆ ಅನ್ಯ ಧರ್ಮದವರು ಯಾರಾದ್ರೂ ಕಾರಣವ? ಸ್ವತಃ ನಾವೇ ನಮ್ಮ ಧರ್ಮದ ನಶಿಸಿ ಹೋಗ್ಲಿಕ್ಕೆ ನಾವೇ ಸ್ವತಃ ಕಾರಣ ಆಗ್ತಿದ್ದೀವಿ. ಯಾಕಂತ ಹೇಳಿದ್ರೆ ಧರ್ಮವನ್ನ ಯಾವುದರಲ್ಲಿ ಗುರುತಿಸ್ತಾರೆ? ಧರ್ಮವನ್ನ ಸಂಸ್ಕೃತಿಯಿಂದ ಗುರುತಿಸ್ತಾರೆ. ನಮ್ಮ ಸಂಸ್ಕೃತಿ ಏನು? ಹಣೆಯಲ್ಲಿ ಬೊಟ್ಟು, ಕೈಯಲ್ಲಿ ಬಳೆ, ಕಾಲಲ್ಲಿ ಗೆಜ್ಜೆ, ಮೈ ತುಂಬ ಬಟ್ಟೆ, ಮದುವೆಯಾದ್ರೆ ಕುತ್ತಿಗೆಯಲ್ಲಿ ಕರಿಮಣಿ, ಕಾಲಲ್ಲಿ ಕಾಲುಂಗುರ. ಇದೇ ನಮ್ಮ ಸಂಸ್ಕೃತಿ. ಹಿಂದೂ ಧರ್ಮದ ಸಂಸ್ಕೃತಿಯ ಹಿಂದೂ ಧರ್ಮವನ್ನು ಗುರುತಿಸುವುದು ಇದರಿಂದ, ಸಂಸ್ಕೃತಿಯಿಂದ. ಆದ್ರೆ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಿದ್ರು ಇವತ್ತು? ವೆಸ್ಟರ್ನ್ ಕಲ್ಚರ್ ಪಾಲನೆ ಮಾಡ್ತಿದ್ರು, ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಪಾಲನೆ ಮಾಡ್ತಿದ್ರು. ಹಣೆಯಲ್ಲಿ ಬೊಟ್ಟಿಲ್ಲ, ಕೈಯಲ್ಲಿ ಬಳಿ ಇಲ್ಲ, ಯಾಕೆ ಮರತ್ತೆ ಅಂತ ಯಾರಾದ್ರೂ ಕೇಳಿದ್ರೆ ಅದು ಈಗ ನ್ಯೂ ಫ್ಯಾಷನ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ನಾಶ ಮಾಡ್ತಾ ಇರೋದು ಅದು ನಮ್ಗೆ ನ್ಯೂ ಫ್ಯಾಷನ್. ಆ ರೀತಿಯಲ್ಲಿ ನೀವು ಎಷ್ಟು ಹೆಣ್ಮಕ್ಳು ಬೇಕಾದ್ರೆ ಕೇಳಿ, ಅದು ನ್ಯೂ ಫ್ಯಾಷನ್. ನಮ್ಮ ಸಂಸ್ಕೃತಿ ನಾವೇ ನಾಶ ಮಾಡ್ತಿದ್ದೀವಿ, ಅದು ನಮಗೆ ನ್ಯೂ ಫ್ಯಾಷನ್. ಆದ್ರಿಂದ ಅದರಲ್ಲಿ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನೀವು ಪಾಲನೆ ಮಾಡ್ತಿದ್ರಲ್ಲ, ಅದ್ರ ಇತಿಹಾಸ ಎಷ್ಟು ಗೊತ್ತುಂಟಾ? ಅದು ಎಲ್ಲಿಂದ ಸೃಷ್ಟಿಯಾಯಿತು, ಯಾರಿಂದ ಸೃಷ್ಟಿಯಾಯಿತು? ಸಾಮಾನ್ಯ ಮನುಷ್ಯರಿಂದ ಸೃಷ್ಟಿಯಾದಂಥದ್ದು. ಸಾಧಾರಣ ಖಾಲಿ 2,500 ವರ್ಷದಿಂದ 3,000 ವರ್ಷದ ಇತಿಹಾಸ ಇರುವಂಥ ಪಾಶ್ಚಿಮಾತ್ಯ ಸಂಸ್ಕೃತಿ. ಅವರ ಧರ್ಮಕ್ಕೆ ಕಂಪೇರ್ ಮಾಡಿದ್ರೆ ಏನಾದರೂ ಅರ್ಥ ಇದ್ದಿರ್ಬೋದು. ಆದರೆ ನಮ್ಮ ಧರ್ಮಕ್ಕೆ ಕಂಪೇರ್ ಮಾಡಿದ್ರೆ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಯಾವುದೇ ರೀತಿಯ ಅರ್ಥ ಇಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ತುಂಬಾನೇ ಅರ್ಥ ಉಂಟು. ನಮ್ಮ ಸಂಸ್ಕೃತಿ ಅಂತ ಹೇಳಿದರೆ, ನಮ್ಮ ಸಂಸ್ಕೃತಿ 12 ಕೋಟಿ ವರ್ಷದ ಇತಿಹಾಸ ಇರುವಂಥ ಸಂಸ್ಕೃತಿ. ಅದು ಎಲ್ಲಿಂದ ಬಂತು ಕೇಳಿದರೆ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಈ ಭೂಮಿಗೆ ನಮ್ಮ ಸಂಸ್ಕೃತಿಯನ್ನು ತಂದುಕೊಟ್ಟಿರುವಂಥದ್ದು. 3000 ವರ್ಷದ ಹಿಂದೆ ಶಂಕರಾಚಾರ್ಯರೇ ಬರೆದಿಟ್ಟಿರುವಂಥದ್ದನ್ನು ನಮ್ಮ ದಾಸರು ಅದನ್ನು ಸಮಾಜಕ್ಕೆ ಕೊಡ್ತಾರೆ. ಕೊಲ್ಲೂರು ಮೂಕಾಂಬಿಕೆಯನ್ನು ಕುರಿತು ಬರೆದಿದ್ದಾರೆ. ಜರದಾರಿ ಪೀತಾಂಬರವ ಹುಟ್ಟು, ಅರಶಿನ ಕುಂಕುಮ ಬಳೆಯ ತೊಟ್ಟು, ಅರಳು ಮಲ್ಲಿಗೆ ಮುಡಿದು ಕರುಣ ಸಾಗರೆ ಕಮಲೆ, ವರನೀಡೆ ನಮಗಾಗಿ ಬಂದೆ ವರದೇವಿ ಅಂತ ಕೊಲ್ಲೂರು ಮೂಕಾಂಬಿಕೆಯನ್ನು ಶಂಕರಾಚಾರ್ಯರು ಹೊಗಳಿದರು. ಅಂದ್ರೆ ಜರದಾರಿ ಪೀತಾಂಬರವ ಹುಟ್ಟು ಅಂತ ಹೇಳಿದ್ರೆ ಸೀರೆ, ಅರಶಿನ ಕುಂಕುಮ ಬಳೆಯ ತೊಟ್ಟು, ಅರಳು ಮಲ್ಲಿಗೆ, ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂತದ್ದು. ಇದೆಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಯಿಂದ ಬಂದಿರುವಂತದ್ದು ನಮ್ಮ ಸಮಾಜಕ್ಕೆ, ಸ್ತ್ರೀ ಕುಲಕ್ಕೆ.
ಅಷ್ಟೇ ಅಲ್ಲದೆ ಕೊಲ್ಲೂರು ಮೂಕಾಂಬಿಕೆ ಮಹಾಲಕ್ಷ್ಮಿ ಅನ್ನೋದಕ್ಕೆ ನಿಮಗೆ ಒಂದು ಸಾಕ್ಷಿ ಕೂಡ ಇವತ್ತು ಕೂಡ ಸಿಗ್ತಾ ಇದೆ ನೋಡಿ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತುಂಟು, ಭೃಗುಮುನಿಗಳು ಹೋಗಿ ಮಹಾವಿಷ್ಣುವನ್ನ ವಿಷ್ಣು ಲೋಕದಲ್ಲಿ ಒದ್ದದ್ದು. ಆ ಸಂದರ್ಭದಲ್ಲಿ ಅಲ್ಲಿಂದ ಮಹಾಲಕ್ಷ್ಮಿ ಹೊರಟು ಬರ್ತಾರೆ, ಬಂದಂತವಳು ಸೀದಾ ಭೂಮಿಗೆ ಬರ್ತಾರೆ. ಆದ್ರಿಂದ ತಾಯಿಯನ್ನು ಕುರಿತು ಅಲ್ಲಿಯೂ ಕೂಡ ಕೊಲ್ಲೂರು ಮೂಕಾಂಬಿಕೆಯನ್ನು ಕುರಿತು ಅವರು ಬರೆದಿದ್ರು. ಭೃಗುಮುನಿ ಒಡೆಯಲು ದುಗುಡದಿಂದಲೇ ಹರಿನಗರಿಯ ತೊರೆದೆ ಏಕಮ್ಮ, ನಗದರ ಹರಿಯ ನಗುಮಗದ ಅರಸಿಯೇ ಉಸಿ ಮುನಿಸಿನಿಂದ ಏಕೆ ಬಂದಿ ಅಮ್ಮ ಅಂತೇಳಿ ಶಂಕರಾಚಾರ್ಯರು ಕೊಲ್ಲೂರು ಮೂಕಾಂಬಿಕೆಯನ್ನ ಕೇಳ್ತಾರೆ. ಅಂದ್ರೆ ಕೊಲ್ಲೂರು ಮೂಕಾಂಬಿ ಆ ಮಹಾವಿಷ್ಣು ಅನ್ನುವ ದಾಕ್ಷಣ ಅಲ್ಲಿಂದ ಹೊರಟಂತ ಕೊಲ್ಲೂರು ಮೂಕಾಂಬಿಕೆ ಬಂದದ್ದೇ ಸೀದಾ ಭೂಲೋಕಕ್ಕೆ. ಅದರಲ್ಲಿ ಇವತ್ತಿನ ದಿನದಲ್ಲಿ ಕೂಡ ನೀವು ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನಕ್ಕೆ ಹೋದಾಗ ಅಲ್ಲಿ ಯಾವುದೊಂದು 50 ರೂಪಾಯಿದ ಒಂದು ಕುಂಕುಮಾರ್ಚನೆ ಸೇವೆ ಮಾಡಿಸಿದ್ರು ಕೂಡ ಅಲ್ಲಿ ಸಂಕಲ್ಪ ಮಾಡಿ ಕೊನೆಯಲ್ಲಿ ನಮ್ಮ ಬ್ರಾಹ್ಮಣೋತ್ತಮರು ನಮ್ಮ ಬಾಯಿಂದಲೇ ಒಂದು ಶ್ಲೋಕ ಹೇಳ್ತಾರೆ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಐಕ್ಯ ರೂಪಿಣಿ ಕೊಲ್ಲೂರು ಮೂಕಾಂಬಿಕೆ ಎನ್ನುವುದಾಗಿ. ಅಂದ್ರೆ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಪಾರ್ವತಿ ಲಕ್ಷ್ಮಿ ಸರಸ್ವತಿಯರ ಆಯ್ಕೆಯಾಗಿದೆ. ಆ 3 ಶಕ್ತಿ ಸೇರಿ ನೆಲೆಯಾಗಿರುವಂತದ್ದು. ಅದರಿಂದ ಕೊಲ್ಲೂರು ಮೂಕಾಂಬಿಕೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯೇ ಕೊಲ್ಲೂರು ಮೂಕಾಂಬಿಕೆ. ನಮ್ಮ ಈ ಸಂಸ್ಕೃತಿ ಏನುಂಟು ಅದು ಕೊಲ್ಲೂರು ಮೂಕಾಂಬಿಕೆ ಅಂದ್ರೆ ಮಹಾಲಕ್ಷ್ಮಿಯಿಂದ ಬಂದಂತ ಸಂಸ್ಕೃತಿ. ಇನ್ನಾದ್ರೂ ನೀವು ಆಲೋಚನೆ ಮಾಡಿ, ಪಾಶ್ಚಿಮಾತ್ಯ ಸಂಸ್ಕೃತಿಯೋ ಅಥವಾ ಮೂಲವೋ ಅಥವಾ ನಮ್ಮ ಸಂಸ್ಕೃತಿ ಮೂಲ. ಒಂದು ವೇಳೆ ನಮ್ಮ ಸಂಸ್ಕೃತಿಯನ್ನ ನಾಶ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮ ಸ್ತ್ರೀ ಕುಲದಿಂದ. ಈ ವಿಚಾರದಲ್ಲಿ ನೀವೆಲ್ಲರೂ ಆಲೋಚನೆ ಮಾಡಬೇಕು. ಏನ್ ನಡೆದೋಯ್ತು, ಮುಂದಿನ ಪೀಳಿಗೆಗಾದ್ರೂ ನೀವು ಅಟ್ಲೀಸ್ಟ್ ನಮ್ಮ ಸಂಸ್ಕೃತಿಯನ್ನು ಹೇಳಿಕೊಡುವಂತದ್ದಾಗಬೇಕು. ಸಂಸ್ಕೃತಿ ಉಳಿತಂತಾದ್ರೆ ಮಾತ್ರ ನಮ್ಮ ಧರ್ಮ ಉಳಿತದೆ, ಇಲ್ಲ ಅಂತ ಹೇಳಿದ್ರೆ ಧರ್ಮ ಉಳಿಯುವುದಿಲ್ಲ. ಅದೇ ರೀತಿಯಲ್ಲಿ ನಾವು ಎಲ್ಲರೂ ಒಗ್ಗೂಡಿ ಈ ಶ್ರೀಹರಿಯ ಸೇವೆ ಮಾಡ್ತಾ ಇದ್ರೆ ಮಾತ್ರ ಈ ಭೂಮಿಯನ್ನ ಸನಾತನ ಭೂಮಿಯನ್ನಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಯಾಕಂದ್ರೆ ಈವಾಗಲೇ ಈ ಭರತ ಭೂಮಿ 23 ತುಂಡಾಗಿದೆ. ನಾವು ಇದೇ ರೀತಿ ನಮ್ಮ ಸೋಮಾರಿತನವನ್ನು ನಾವು ಮುಂದುವರಿಸಿಕೊಂಡು ಹೋದಾದ್ರೆ ಬರೀ ಇನ್ನು 25 ವರ್ಷ ಹೋಗಿ 24ನೇ ತುಂಡಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇನ್ನೂ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಬೇಜವಾಬ್ದಾರಿ ಏನಂದ್ರೆ ಮೇನ್ ಅಂತ ಹೇಳಿದ್ರೆ ನಮ್ಮ ಬಹುಸಂಖ್ಯಾತತ್ವವನ್ನು ಉಳಿಸ್ಕೊಳ್ಬೇಕು. ಯಾವಾಗ ಪಾಕಿಸ್ತಾನ ಡಿವೈಡ್ ಮಾಡಿ ಯಾವಾಗ ಭಾರತವನ್ನು ಸಪರೇಟ್ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತೋ ಆ ಸಂದರ್ಭದಲ್ಲಿ ನಮ್ಮಲ್ಲಿ 93% ಹಿಂದೂಗಳಿದ್ದರು. ಆದ್ರೆ ಇವತ್ತಿನ ದಿವಸದಲ್ಲಿ ನಾವು 60-65% ಹಿಂದೂಗಳಿದ್ದೀವಿ. ಇದಕ್ಕೆ ಅನ್ಯ ಧರ್ಮದವರು ಅಥವಾ ಯಾವುದೇ ರಾಜಕೀಯ ಪಕ್ಷ ಅಲ್ಲ ಕಾರಣ, ಸ್ವತಃ ನಾವೇ ಕಾರಣ, ನಮ್ಮ ಸೋಮಾರಿತನ ಕಾರಣ. ನಮ್ಮ ಹೆಣ್ಮಕ್ಳು ಭಗವದ್ಗೀತೆಯಲ್ಲಿ ಕೃಷ್ಣ ಬರೆದಿದ್ದಾನೆ, ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನಮ್ಮ ಸಂಸ್ಕೃತಿಯನ್ನ ಸಂಘಟಿತರಾಗಿ ನೀವು ಮನುಷ್ಯರಾದವರೇ ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಹೇಳ್ತೇನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ. ಯಾವಾಗೆಲ್ಲ ಭೂಮಿಯಲ್ಲಿ ಧರ್ಮದ ಅವನತಿಯಾಗಿ ಅಧರ್ಮದ ಉನ್ನತಿ ಆಗ್ತದೋ ಆ ಸಂದರ್ಭದಲ್ಲಿ ಪಾಪಿಗಳ ಸಂಹಾರ ಮಾಡಿ ಧರ್ಮಿಷ್ಠರ ರಕ್ಷಣೆ ಮಾಡಿ ಧರ್ಮದ ಪುನಃಸ್ಥಾಪನೆಗಾಗಿ ಪ್ರತಿಯುಗದ ಕೊನೆಯಲ್ಲಿ ಮತ್ತೆ ಹುಟ್ಟಿ ಬರ್ತಾ ಇರ್ತೇನೆ ಅಂತ ಹೇಳಿ. ಪ್ರತಿಯುಗಕ್ಕೂ ಒಂದು ಮನುಷ್ಯನ ಆಯುಷ್ಯ ಅಂತ ಇರುತ್ತೆ. ಅದೇ ರೀತಿಯಲ್ಲಿ ಕಲಿಯುಗದಲ್ಲಿಯೂ ಕೂಡ ಮನುಷ್ಯನಿಗೆ 120 ವರ್ಷ ಆಯುಷ್ಯ. ಯುಗದ ಕೊನೆಯಲ್ಲಿ ಬರುವುದಂತ ಹೇಳಿದ್ರೆ 120 ವರ್ಷ ಇರುವಾಗ ಬರುವಂತದ್ದು. ಇವಾಗ ಕಲಿಯುಗದ ಅವಧಿ 4,32,000 ವರ್ಷ ಆದ್ರೆ ಇಲ್ಲಿಯವರೆಗೆ ಖಾಲಿ 5,127 ವರ್ಷ ಮಾತ್ರ ಮುಗಿದಿದೆ. ಅಂದ್ರೆ ಇನ್ನು 4 ಲಕ್ಷ ಚಿಲ್ಲರೆ ವರ್ಷ ಬಾಕಿ ಉಂಟು. ಆದ್ರಿಂದ ನಾವು ಮಾಡಬೇಕಾದ ಕೆಲಸ ಇಷ್ಟೇ. ಅಲ್ಲಿವರೆಗೆ ಶ್ರೀಕೃಷ್ಣ ಪರಮಾತ್ಮ ಅದನ್ನೇ ಹೇಳಿದ್ದಾನೆ, ಸಂಘಟಿತರಾಗಿ ಧರ್ಮದ ರಕ್ಷಣೆ ಮಾಡಿ ಅಂತ. ಸಂಘಟಿತರಾಗಿ ಅಂದ್ರೆ ಇದೇ ರೀತಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡುವುದು. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಭೇದ ಮತ್ತೆ ಜಾತಿ ಭೇದ ಅನ್ನುವಂಥದ್ದಿಲ್ಲ. ರಾಜಕೀಯ ಅಂತ ಬಂದಾಗ ನಿಮ್ಮ ಪಕ್ಷದ ಹತ್ರ ಓಟು ಯಾರನ್ನೂ ಕೂಡ ಹೇಳುವುದಿಲ್ಲ ನೀವು ಆ ಪಕ್ಷಕ್ಕೆ ಬನ್ನಿ ಈ ಪಕ್ಷಕ್ಕೆ ಬನ್ನಿ ಅಂತೇಳಿ. ಧರ್ಮ ಅಂತ ಬಂದಾಗ ರಾಜಕೀಯದಿಂದ ಉಳಿಸಿ ಬನ್ನಿ. ಈ ನಿಮ್ಮ ಜಾತಿ ವಿಚಾರವಾಗಿ ನಿಮ್ಮ ಜಾತಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಒಗ್ಗೂಡಿ. ಅದನ್ನು ಬಿಟ್ಟು ಬೇರೆ ವಿಚಾರ ಧರ್ಮ ಅಂತ ಬಂದಾಗ ಜಾತಿಯಿಂದ ಹೊರಗೆ ಬನ್ನಿ. ಯಾಕಂದ್ರೆ ಸನಾತನ ಧರ್ಮದಲ್ಲಿ ಜಾತಿ ಇಲ್ಲ. ಜಾತಿ ಅನ್ನುವಂಥದ್ದನ್ನ ಯಾರು ಮಾಡಿದ್ರೆ ಇತಿಹಾಸ ತುಂಬಾ ಉಂಟು, ಬೇಡ ಬಿಡಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಹಂಚಿಕೊಳ್ಳೋಣ. ಹಾಗೆ ಇನ್ನೊಮ್ಮೆ ನಾನು ನಿಮ್ಗೆ ಹೇಳ್ತೇನೆ, ನಾನು ನಮ್ಮ ಮುಖಂಡರಲ್ಲೂ ಕೂಡ ಕೆಲವೊಂದು ವಿಚಾರವನ್ನ ಕೇಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾವು ಈ ಸಂಘಟನೆಯನ್ನು ಮಾಡಿದ್ದೀವಿ, ಈ ಸಂಘಟನೆಯನ್ನು ಮುಂದುವರಿಸ್ತೀವಿ. ನಮ್ಮ ಸಂಘಟನೆಯಲ್ಲಿ ಗುರುತಿಸಿಕೊಂಡವರಿಂದ ಎಲ್ಲಿಯೂ ಕೂಡ ಅನ್ಯಾಯ ಅಧರ್ಮ ಆಗದಿದ್ದಾಗ ನಾವು ನೋಡ್ಕೊಳ್ತೀವಿ. ಒಂದು ವೇಳೆ ತಿಳಿಯದೆ ಏನಾದ್ರೂ ನಮ್ಮವರಿಂದ ಅಧರ್ಮ ಆಯ್ತಂತಾದ್ರೂ ಕೂಡ ಆತ ಕ್ಷಮೆಗೆ ಆರನಾಗಿದ್ದಲ್ಲಿ ಎದುರಾಳಿಯಲ್ಲಿ ಕ್ಷಮೆ ಕೇಳಿ ಆದ್ರೂ ನಮ್ಮವರನ್ನು ನಾವು ರಕ್ಷಣೆ ಮಾಡ್ಕೊಂಡು ಬರ್ತೀವಿ. ಆತ ಕ್ಷಮೆಗೆ ಆರನಲ್ಲ ಶಿಕ್ಷೆಗೆ ಆದಲ್ಲಿ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ತದೋ ಅವರಿಗೆ ಆಗ್ಲಿ. ಒಂದು ಸಂದರ್ಭದಲ್ಲಿ ನಮ್ಮವರಿಂದ ಏನು ತಪ್ಪಿಲ್ಲದಿದ್ದ ಸಂದರ್ಭದಲ್ಲಿ ನಮ್ಮವರಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಾದ್ರೆ ಆ ಸಂದರ್ಭದಲ್ಲಿ ಎದುರಾಳಿ ಎಂತ ಬಲಿಷ್ಠನೇ ಆಗಿರ್ಲಿ ಏನೇ ಆಗಿರ್ಲಿ ಆತನನ್ನ ಕಡಖಂಡಿತವಾಗಿ ನಮ್ಮ
ನಮ್ಮವರ ರಕ್ಷಣೆ ವಿಚಾರದಲ್ಲಿ ಕಡಖಂಡಿತವಾಗಿ ನಾವು ಖಂಡಿಸ್ತೀವಿ, ಎದುರಿಸ್ತೀವಿ. ಆ ಸಂದರ್ಭದಲ್ಲಿ ರಾಜಕೀಯ ಭೇದ ಮತ್ತೆ ಜಾತಿ ಭೇದವನ್ನು ಮರೆತು ನಮ್ಮ ಮುಖಂಡರೆಲ್ಲರೂ ನಮ್ಮ ಹಿಂದೆ ನಿಲ್ಲಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಹಾಗೇನೆ ಇವತ್ತಿನ ದಿನದಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ಧರ್ಮದ ರಕ್ಷಣೆಗೆ ನಾವು ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕುಂಟು. ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಾಗ ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಇವೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಸನಾತನ ಧರ್ಮ, ಜೈ ಶ್ರೀಕೃಷ್ಣ. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಅಜಿತ್ ಕುಮಾರ್ ಶೆಟ್ಟಿ ಅವರನ್ನು ನಮಸ್ಕರಿಸುತ್ತಾ ಕಾರ್ಯಕ್ರಮದ ಉದ್ಘಾಟನೆ ಅಂತ ಹೋಗ್ತಾ ಇದ್ದೀವಿ. ಈ ಸಂಸ್ಥೆಯ ಮೂಲ ತತ್ವ ಉದ್ದೇಶಗಳನ್ನ ಆಲ್ರೆಡಿ ಅಜಿತ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ.